PCOS ಅಥವಾ PCOD ತುಂಬ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇಸ್ ದ ಮೇನ್ ಟ್ರೀಟ್ಮೆಂಟ್ ಫಾರ್ PCOD. ಏನು ಚೇಂಜಸ್ ಆಗಿದೆ ಅಂತೀರಾ ಈ 20 ಇಯರ್ಸಲ್ಲಿ? ಮಕ್ಕಳಾಗ್ಲಿಲ್ಲ ಅಂದರೆ ಇನ್ನೊಂದು ಹೆಣ್ಣು ತಂದು ಮದುವೆ ಮಾಡಿಬಿಡ್ತಿದ್ರು. ಯಾಕೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಈ ಬಂಜೆತನ ನಾವು ನೋಡ್ತೀವಿ? ಸಣ್ಣ ಸಣ್ಣದಕ್ಕೂ ತುಂಬ ವರಿ ಮಾಡ್ಕೋತಾರೆ. ಮಕ್ಕಳಾಗ್ಲಿಲ್ಲ ಅಂದ ತಕ್ಷಣ ಹೆಣ್ಣಿನ ಕಡೆ ಬೆರಳು ಮಾಡೋದು, ನನಗೆ ತೊಂದರೆ ಇದೆ, ನನ್ನ ಗಂಡಿಗೆ ಏನೂ ಇಲ್ಲ ಅನ್ನೋದು ಅವರೇ ಹೇಳ್ತಾರೆ. ಪ್ರೆಗ್ನೆನ್ಸಿ ಜರ್ನಿನ ನಾವು ಅನುಭವಿಸೋದಕ್ಕೆ ವಿಚ್ ದರ್ ಇಸ್ ಅ ರೈಟ್ ಏಜ್. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಇವತ್ತಿನ ನಮ್ಮ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಸ್ತ್ರೀ ರೋಗ ತಜ್ಞೆಯಾದಂಥ ಡಾಕ್ಟರ್ ಸುಮಾ KS ಅವರಿದ್ದಾರೆ. ಮೇಡಮ್, ವೆಲ್ಕಮ್ ಟು ದ ಶೋ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಇನ್ಫರ್ಟಿಲಿಟಿ ಬಗ್ಗೆ ಇವತ್ತು ನಾವು ಮಾತಾಡೋಣ ಅಂತ ಅಂದ್ಕೊಂಡ್ವಿ. ಈಗ ಸಾಕಷ್ಟು ಜನಕ್ಕೆ ಇನ್ಫರ್ಟಿಲಿಟಿ ಕಾಡ್ತಿದೆ. ಅಂದರೆ ಈಗ ವಯಸ್ಸಿನ ಡಿಫ್ರೆನ್ಸ್ ಇಲ್ಲದೇನೆ ಚಿಕ್ಕ ವಯಸ್ಸಿನವರಲ್ಲೂ ಇನ್ಫರ್ಟಿಲಿಟಿ ಇದೆ, ಸ್ವಲ್ಪ ಏಜ್ ಆಗಿರೋರಲ್ಲೂ ಇನ್ಫರ್ಟಿಲಿಟಿ ಕಾಣ್ತಾ ಇದೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಈ ಬಂಜೆತನ ನಾವು ನೋಡ್ತೀವಿ? ಮೊದಲೇನಾಗ್ತಾ ಇತ್ತು, 16-17 ವಯಸ್ಸಿನ ಅಷ್ಟೊತ್ತಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಡ್ತಾಯಿದ್ರು. ಸೊ ಅರ್ಲಿ ಪ್ರೆಗ್ನೆನ್ಸಿ ಆಗ್ತಾಯಿತ್ತು. 20-22 ವರ್ಷದೊಳಗೆ ಅವ್ರ ಫ್ಯಾಮಿಲಿನೇ ಕಂಪ್ಲೀಟ್ ಮಾಡ್ತಾಯಿದ್ಲು. ಈಗ ಏನಾಗ್ತಾ ಇದೆ, ಕೆರಿಯರ್ ಓರಿಯೆಂಟೇಷನ್ ಇದೆ. ಸೊ ವುಮೆನ್ ದೇ ಹ್ಯಾವ್ ಟು ವರ್ಕ್, ಡಿಗ್ರಿ ಆಗಬೇಕು, ಮತ್ತು ದೇ ಹ್ಯಾವ್ ಟು ಸೆಟಲ್ ಇನ್ ಲೈಫ್. ಸೊ ಲೇಟರ್ ದೇ ಆರ್ ಥಿಂಕಿಂಗ್ ಆನ್ ಮ್ಯಾರೇಜ್ ಮತ್ತು ಇದನ್ನು. ಸೊ ಹಾಗಾಗಿ ಏಜ್ ಏನಾಗ್ತದೆ, ಆಫ್ಟರ್ 25 ದೇ ಆರ್ ಥಿಂಕಿಂಗ್ ಆಫ್ ಮ್ಯಾರೇಜ್. ಸೊ ಬೈ ದ ಟೈಮ್ ಫಸ್ಟ್ ಪ್ರೆಗ್ನೆನ್ಸಿ ಅಷ್ಟೊತ್ತಿಗೆ ದೇ ವಿಲ್ ರೀಚ್ 30 ಇಯರ್ಸ್ ಆ ಥರ. ಸೊ ಏಜ್ ಸ್ವಲ್ಪ ಜಾಸ್ತಿ ಆದಂಗೆ ಇನ್ಫರ್ಟಿಲಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಿಮ್ಗೆ ಆ ಥರ ಕೇಸಸ್ ಜಾಸ್ತಿ ಆಗ್ತದೆ. ಸೊ ಫಸ್ಟ್ ಪ್ರೆಗ್ನೆನ್ಸಿ 30 ವರ್ಷದ ನಂತರ ಆದಮೇಲೆ ಸ್ವಲ್ಪ ಇನ್ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಮೊಟ್ಟೆ ಕ್ವಾಲಿಟಿ ಎಲ್ಲ ಸ್ವಲ್ಪ ಏಜ್ ರಿಲೇಟೆಡ್ ಕ್ಷೀಣಿಸ್ತಾ ಹೋಗ್ತದೆ. 30 ವರ್ಷದ ಒಳಗೆ ಇರೋ ಎಗ್ ಕ್ವಾಲಿಟಿ 30 ವರ್ಷದ ನಂತರ ಅಷ್ಟು ಚೆನ್ನಾಗಿರೋದಿಲ್ಲ. ಏಜ್ ಆಗ್ತಾ 35 ವರ್ಷದ ನಂತರ ಇನ್ನೂ ಕಡಿಮೆ ಆಗ್ತದೆ. 40 ಹತ್ರ ಹೋಗ್ತಿದ್ದಾಗ ಇನ್ನೂ ಕ್ಷೀಣಿಸ್ತಾ ಹೋಗ್ತದೆ. ಸೊ ಕ್ವಾಲಿಟಿ ಚೆನ್ನಾಗಿರಲ್ಲ, ಹಾಗಾಗಿ ಇನ್ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಏಜ್ ರಿಲೇಟೆಡ್ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಈಗಿರೋ ವರ್ಕ್ ಸ್ಟ್ರೆಸ್ ಇದಕ್ಕೆ 30-35 ನಂತರ ಎಲ್ಲರಿಗೂ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇವೆಲ್ಲನೂ ಜಾಸ್ತಿ ಇರ್ತದೆ. ಜೊತೆಗೆ ಲೈಫ್ ಸ್ಟೈಲ್, ಜಂಕ್ ಫುಡ್ಡು, ಅವ್ರ ಸ್ಟ್ರೆಸ್ ರಿಲೇಟೆಡ್ ಸೆಡೆಂಟ್ರಿ ವರ್ಕ್ ಸ್ಟೈಲು ಇದೆಲ್ಲ ಇರೋದ್ರಿಂದ ಒಬೆಸಿಟಿನೂ ಜಾಸ್ತಿ ಇರ್ತದೆ. ಇದು ದೇಹದ ತೂಕನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದೆಲ್ಲದ್ರದ್ದು ಪರಿಣಾಮವಾಗಿ ಸ್ವಲ್ಪ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ ಡಾಕ್ಟರ್, ಈಗ ಹಿಂದಿನ ಕಾಲದಲ್ಲೂ ಇನ್ಫರ್ಟಿಲಿಟಿ ಇತ್ತು, ಬಟ್ ಇಷ್ಟೊಂದು ಪ್ರಮಾಣದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಅಂತ. ಸೊ ಏನೆಲ್ಲ ಬದಲಾವಣೆ ಆಯಿತು? ನೀವು ಹೇಳಿದ್ರಿ ಜಂಕ್ ಫುಡ್ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಒತ್ತಡ ಅಂತ. ಸೊ ಅದ್ರ ಜೊತೆಗೆ ಏನು ಬದಲಾವಣೆ ಆಗಿದೆ? ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತಲ್ಲ, ಹಿಂದಿನ ಕಾಲದಲ್ಲಿ ಅದನ್ನು ಡಿಟೆಕ್ಟ್ ಮಾಡ್ತಿರಲಿಲ್ಲ, ಅಂದರೆ ಅದನ್ನು ಪರಿಶೋಧಿಸ್ತಿರ್ಲಿಲ್ಲ. ಯಾಕೆ ಇನ್ಫರ್ಟಿಲಿಟಿ ಇದೆ, ಇದೆಯಾ ಇಲ್ವಾ ಅಂತ. ಒಬ್ಬರಿಗೆ ಮಕ್ಕಳಾಗಲಿಲ್ಲ ಅಂದರೆ ಇನ್ನೊಂದು ಹೆಣ್ಣು ತಂದು ಮದುವೆ ಮಾಡಿಬಿಡ್ತಿದ್ರೆ ವಿನ ಯಾಕೆ ಈ ಥರ ಆಗ್ತಾಯಿದೆ ಅಂತ ಯಾರಿಗೂ ಅದನ್ನು ವಿಶ್ಲೇಷಣೆ ಮಾಡ್ತಾ ಇರಲಿಲ್ಲ, ಗಂಡಿಗಾಗಲಿ ಹೆಣ್ಣಿಗಾಗಲಿ. ಈಗೇನಾಗ್ತಾ ಇದೆ, ಆ ಥರ ಇಲ್ಲ. ಈಗ 1-2 ವರ್ಷ ಮದುವೆ ಆಗಿ 1-2 ವರ್ಷ ಮಗು ಆಗ್ತಾಯಿಲ್ಲ ಅಂದರೆ ದೇ ಹ್ಯಾವ್ ಆಕ್ಸೆಸ್ ಟು ಎವ್ರಿಥಿಂಗ್. ಇನ್ವೆಸ್ಟಿಗೇಟ್ ಮಾಡ್ತಾರೆ, ಯಾರಲ್ಲಿ ತೊಂದರೆ ಇದೆ, ಗಂಡಲ್ಲಿ ತೊಂದರೆ ಇದೆಯಾ, ಹೆಣ್ಣಲ್ಲಿ ತೊಂದರೆ ಇದೆಯಾ, ಯಾವ ಕಾರಣಕ್ಕೆ ತೊಂದರೆಗಳಾಗ್ತಾ ಇದೆ, ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ, ಅಥವಾ ಟ್ಯೂಬ್ನಲ್ಲಿ ತೊಂದರೆ ಇದೆಯಾ, ಅಥವಾ ಗಂಡಿನಲ್ಲಿ ಏನಾದರೂ ತೊಂದರೆ ಇದೆಯಾ, ಇವೆಲ್ಲನೂ ಪರಿಶೀಲನೆ ಮಾಡಿ ಇಂಥದೇ ಕಾರಣ ಅಂತ ನಿಗದಿಪಡಿಸ್ಲಿಕ್ಕೂ ಸಾಕಷ್ಟು ಎಲ್ಲ ಥರದ ಫೆಸಿಲಿಟಿ ಇದೆ. ಹಾಗಿರಬೇಕಾದ್ರೆ ಸೊ ನಿಮಗೆ ಜಾಸ್ತಿ ಕೇಸ್ಗಳು ಗೊತ್ತಾಗ್ತಾ ಇದೆ ಅಷ್ಟೇ. ಓಕೆ, ಇರೋದನ್ನ ಅದು ಇರಲಿಲ್ಲ ಅಂತಲ್ಲ, ಈಗ ಕ್ಲೀನ್ ಅದಕ್ಕೆ ಒಂದು ದಾರಿ ಅಂತ ಸಿಕ್ಕಿದೆ. ಈಗ ಅಂದರೆ ಹಿಂದೆ ಕಡಿಮೆ ಆಗ್ಬೋದು, ಬಟ್ ಇವಾಗ ಹೆಚ್ಚಾಗಿದೆ ಅಂತ. ಹೆಚ್ಚಂದರೆ ಈಗಿನ ಅರಿವು ಜಾಸ್ತಿ ಆಗಿದೆ, ಹಾಗಾಗಿ ಅದು ಗೊತ್ತಾಗ್ತಾ ಇದೆ. ಕೆಲವು ಇದನ್ನು ಮೊದಲು ಅಷ್ಟು ಹೋಗ್ತಾ ಇರಲಿಲ್ಲ ಯಾರು ಟ್ರೀಟ್ಮೆಂಟಿಗೆ. ಈಗ ಅಫೋರ್ಡಬಿಲಿಟಿ ಇದೆ, ಜೊತೆಗೆ ಎಲ್ಲ ಕಡೆ ಫೆಸಿಲಿಟೀಸ್ ಇರೋದ್ರಿಂದ ಗೊತ್ತಾಗ್ತಾ ಇದೆ ಜಾಸ್ತಿ ಕೇಸಸ್ ಇರೋದು. ಓಕೆ ಮೇಡಮ್, ಈಗ ನಿಮ್ಮ ಅನುಭವದಲ್ಲಿ ಕಳೆದ 2 ದಶಕಗಳಿಗೆ ಹೋಲಿಸಿದ್ರೆ ಈಗ ಏನು ಬದಲಾವಣೆ ಒಂದು ಹೆಣ್ಣಿನಲ್ಲಾಗಿರ್ಬೋದು, ತಾಯ್ತನದಲ್ಲಾಗಿರ್ಬೋದು, ಅಥವಾ ಅವರು ಈ ಪ್ರೆಗ್ನೆನ್ಸಿ ಮದರ್ಹುಡ್ನ ನೋಡೋ ರೀತಿಲಾಗಿರ್ಬೋದು, ಏನು ಚೇಂಜಸ್ ಆಗಿದೆ ಅಂತೀರ ಈ 20 ಇಯರ್ಸಲ್ಲಿ? ಹಿಂದೆ ಹೆಣ್ಣಿನ ಎಜುಕೇಷನ್ ಲೆವೆಲ್ ತುಂಬ ಕಡಿಮೆ ಇತ್ತು, ಇಷ್ಟು ಅರಿವಿರ್ತಿರ್ಲಿಲ್ಲ, ಕರಿಯರ್ ಓರಿಯೆಂಟೇಷನ್ ಇರ್ತಿರ್ಲಿಲ್ಲ. ಸೊ ತಾಯ್ತನನ ಹೇಗೆ ಅಂದರೆ ಇಟ್ ಈಸ್ ಲೈಕ್ ಪಾರ್ಟ್ ಆಫ್ ಲೈಫ್ ಅನ್ನೋ ಥರ, ಗೊತ್ತಿಲ್ಲದೆ ಇದ್ರೂ ಅದ್ರ ಬಗ್ಗೆ ಅರಿವಿಲ್ಲದೇ ಇದ್ರೂ ಅದನ್ನು ತೊಗೊಂಡ್ಬಿಡ್ತಾಯಿದ್ರು, ಅಷ್ಟು ಇದಾಗ್ತಿರ್ಲಿಲ್ಲ. ಈಗೇನಾಗ್ತಾ ಇದೆ, ಈಗೆಲ್ಲ ನೀವು ಇಂಟರ್ನೆಟ್ ಓಪನ್ ಮಾಡಿದ್ರೆ ನಿಮಗೆ ಪ್ರೆಗ್ನೆನ್ಸಿ ಆಗೋದ್ರಿಂದ ಹಿಡಿದು ಡೆಲಿವರಿ ತನಕ ನಿಮಗೆಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ಸೊ ಆ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾಯಿದೆ. ಸೊ ಓದಿಲ್ಲದೆ ಇರೋರು ಒಂಥರ ಸ್ಟ್ರೆಸ್ ತೊಗೊಂಡ್ರೆ, ಓದಿರೋರು ಇನ್ನೊಂದು ಥರ ಸ್ಟ್ರೆಸ್ ತೊಗೋತಾರೆ. ಬಟ್ ಎನಿವೇ ಈಗ ಮೊದಲು 20 ವರ್ಷದ ಹಿಂದೆ ತಾಯ್ತನದಲ್ಲಿ ತುಂಬ ಗಂಡಾಂತರಗಳ ಗರ್ಭಿಣಿಗಳಿರ್ತಿದ್ರು, ಮೆಟರ್ನಲ್ ಡೆತ್ ಜಾಸ್ತಿ ಇರ್ತಿತ್ತು. ನಮಗೆ ಇಡೀ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಮೆಟರ್ನಲ್ ಡೆತ್ ಜಾಸ್ತಿ ಇತ್ತು ತಾಯ್ತನ ಮತ್ತು ಡೆಲಿವರಿ ಆ ಕಾಂಪ್ಲಿಕೇಶನಿಂದ. ಈಗ ಅರಿವು ಜಾಸ್ತಿ ಆಗಿದೆ. ಮತ್ತು ಗೌರ್ಮೆಂಟಲ್ಲಿ ಎಲ್ಲ ಫೆಸಿಲಿಟಿಗಳು ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಲಿಂದ ಹಿಡಿದು ಡೆಲಿವರಿ ಆಗಿ ಮನೆಗೆ ಹೋಗಿ
ಮಗುದು ಇಂಜೆಕ್ಷನ್ಗಳು ಇಮ್ಯುನೈಸೇಷನ್ ಮುಗಿಯೋ ತನಕನೂ ಎಲ್ಲ ರೀತಿಯ ಸಲಕರಣೆಗಳನ್ನು ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಮಾರ್ಟಾಲಿಟಿ ಕೂಡ ಕಡಿಮೆ ಆಗಿದೆ. ತಾಯ್ತನ ಅನುಭವಿಸೋ ರೀತಿನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಎಜುಕೇಟೆಡ್ ಕ್ಲಾಸಲ್ಲೇ ಒಂಥರ ಇದೆ, ತುಂಬ ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ, ಸಣ್ಣ ಸಣ್ಣದಕ್ಕೂ ತುಂಬ ವರಿ ಮಾಡ್ಕೋತಾರೆ. ಹಾಗಾಗಿ ಕೆಲವು ಕಾಂಪ್ಲಿಕೇಶನ್ಸ್ ಆಗ್ತವೆ. ಅದರ್ವೈಸ್ ಮಾರ್ಟಾಲಿಟಿ ಎಲ್ಲ ಕಡಿಮೆ ಆಗಿದೆ. ತಾಯ್ತನನ ಅಂದರೆ ತಗೊಳ್ಳೋ ರೀತಿ ಕೆಲವು ಟೈಮು ಬೇರೆ ಥರ ಇದೆ. ಈಗ ಅರ್ಬನ್ನಲ್ಲೇ ಒಂಥರ ತೊಗೋತಾರೆ, ಈ ಸಾಫ್ಟ್ವೇರಲ್ಲೇ ತುಂಬ ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ. ಯಾಕೆಂದರೆ ಅವ್ರು ಸಣ್ಣ ಸಣ್ಣ ಡೀಟೇಲ್ಸ್ನು ನೆಟ್ಟಲ್ಲಿ ನೋಡಿರ್ತಾರೆ. ಸೊ ಆ ಥರ ಸ್ಟ್ರೆಸ್ ತೊಗೋತಾರೆ. ಹಳ್ಳಿಗಾಡಲ್ಲಿ ಇನ್ನೊಂದು ಥರ, ಅಲ್ಲಿ ಇಗ್ನೋರೆನ್ಸ್ ಜಾಸ್ತಿ. ಅಲ್ಲಿ ಏನಂದರೆ ನಿಮ್ಗೆ ಪ್ರಾಬ್ಲಮ್ ಇದ್ರೂ ಹಾಸ್ಪಿಟ್ಲಿಗೆ ಬರೋದಕ್ಕೆ ಕಷ್ಟ. ಸೊ ಆಶಾ ವರ್ಕರು ಅಥವಾ ಇನ್ನು ANM ಇನ್ಯಾರೋ ಹೋಗಿ ಬಲವಂತವಾಗಿ ಕರ್ಕೊಂಡು ಬಂದರೆ ಬರ್ತಾರೆ. ವೆರೈಟೀಸ್ ಆಫ್ ಪೇಷಂಟ್ಸ್ ಇದ್ದಾರೆ ನಮಗೆ. ಬಟ್ ಎಲ್ಲರನ್ನೂ ಒಂದೇ ರೀತಿ ತೊಗೊಂಡು ಹೋಗ್ಲಿಕ್ಕೆ, ಅರಿವು ಮೂಡಿಸ್ಲಿಕ್ಕೆ, ಅಂದರೆ ಇವ್ರಿಗೂ ನಾವು ಸವಲತ್ತು ಕೊಡಬೇಕು, ಅವ್ರಿಗೂ ನಾವು ಸವಲತ್ತು ಕೊಡಬೇಕು. ಅಂದರೆ ಅವ್ರಿಗೆ ಏನು ತಾಯ್ತನನ ತೊಂದರೆ ಇಲ್ದಂಗೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ನೀಗಿಸ್ಲಿಕ್ಕೆ ಅವರಿಗೆ ಸಪೋರ್ಟ್ ಕೊಡೋದೇ ನಮ್ಮ ಕೆಲಸ. ಹಾಗಾಗಿ ಗೌರ್ಮೆಂಟಿಂದ ಎಲ್ಲ ತಾಯಿ ಕಾರ್ಡ್ ಅಂತ ಕೊಡ್ತಾರೆ. ಮತ್ತು ತಿಂಗಳು ಚೆಕಪ್ಗೆಲ್ಲ ವ್ಯವಸ್ಥೆಗಳಾಗಿರ್ತದೆ. ಬರಲಿಲ್ಲ ಅಂದ್ರೂ ಆಶಾ ವರ್ಕರ್ ಹೋಗಿ ಕರ್ಕೊಂಡು ಬರ್ತಾರೆ. ಏನಾದ್ರು ಪ್ರಾಬ್ಲಮ್ ಇದೆ ತಕ್ಷಣ ಹಾಸ್ಪಿಟ್ಲಿಗೆ ಬರೋದು. ಗಂಡಾಂತರ ಗರ್ಭಿಣಿ ಇದ್ದರೆ ಅದನ್ನು ರೆಫರಲ್ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲಿ ಸವಲತ್ತಿದೆ ICU ಇದೆ ಅಲ್ಲಿಗೆ ತೊಗೊಂಡು ಹೋಗೋದು. ಆ ಥರ ಎಲ್ಲ ವ್ಯವಸ್ಥೆಗಳು ಆಗಿದೆ. ಹಾಗಾಗಿ ನಮ್ಮಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ಸಾಕಷ್ಟು ಸುಧಾರಣೆ ಆಗಿದೆ ಇತ್ತೀಚೆಗೆ. ಮೇಡಮ್, ಹಾಗೇನೇ ಈಗ ಇನ್ಫರ್ಟಿಲಿಟಿ ಅಂದ ತಕ್ಷಣ, ಮಕ್ಕಳಾಗಲಿಲ್ಲ ಅಂದ ತಕ್ಷಣ ಹೆಣ್ಣಿನ ಕಡೆ ಬೆರಳು ಮಾಡೋದು ಫಸ್ಟು. ಅದು ಹಿಂದೆನೂ ಇತ್ತು, ಈಗೂ ಕಡಿಮೆ ಆಗಿಲ್ಲ ಅಂತೇನಲ್ಲ. ಸೊಸೈಟಿ ಹೆಂಗೆ ನೋಡುತ್ತೆ ಅಂದರೆ ಅವಳಲ್ಲೇ ಸಮಸ್ಯೆ ಇದೆ ಅಂತ. ಬಟ್ ಮೇಲ್ ಇನ್ಫರ್ಟಿಲಿಟಿ ಕೂಡ ಈಗ ಕಾಮನ್ ಆಗಿದೆ. ಏನು ಹೇಳ್ತೀರಾ ಅಂತ? ಅದೇ ಹೆಣ್ಣಲ್ಲಿ ಸಮಸ್ಯೆ ಇದೆ ಅಂತ ಹೇಳಲಿಕ್ಕೆ ಅವ್ರು ಯಾರು ಹೇಳೋದು ಬೇಡ, ಹೆಣ್ಣೆ ಅನ್ಕೊಂಡ್ಬಿಡ್ತಾರೆ. ನೀವೀಗ ಯಾವುದಾದ್ರೂ ಒಂದು ಇನ್ಫರ್ಟೈಲ್ ಕಪಲ್ ಬಂದರೆ, ಅಂದರೆ ಗಂಡ ಹೆಂಡತಿ ಬಂದರೆ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಅವರು ನನಗಷ್ಟೇ ಟೆಸ್ಟ್ ಮಾಡಿ ನನ್ನ ಯಜಮಾನ್ರಿಗೆ ಏನೂ ತೊಂದರೆ ಇಲ್ಲ ಅಂತ ಅವರೇ ಹೇಳ್ಬಿಡ್ತಾರೆ. ಅದು ಅಕ್ಸೆಪ್ಟೆನ್ಸ್, ಅದು ಒಂಥರ ಇನ್ನೇಟ್ ಬಿಹೇವಿಯರ್ ಥರ. ನನಗೆ ತೊಂದರೆ ಇದೆ, ನನ್ನ ಗಂಡಿಗೆ ಏನೂ ಇಲ್ಲ ಅನ್ನೋದು ಅವರೇ ಹೇಳ್ತಾರೆ. ಬಟ್ ನಾವು ಯಾವುದೇ ಇನ್ಫರ್ಟೈಲ್ ಅಂದರೆ ಯಾವುದೇ ಬಂಜೆತನದ ತೊಂದರೆ ಇರೋ ದಂಪತಿಗಳು ಬಂದರೆ ಫಸ್ಟ್ ನಾವು ಎವ್ಯಾಲ್ಯೂಯೇಟ್ ಮಾಡೋದೇ ಗಂಡು ಮಕ್ಕಳನ್ನು. ಯಾಕೆಂದರೆ ಗಂಡು ಮಕ್ಕಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಅವ್ರದ್ದು ಟ್ರೀಟ್ಮೆಂಟ್ ಆಗೋದ್ರೆ ಮತ್ತು ಟ್ರೀಟ್ಮೆಂಟ್ ಹಾಕಲಿಕ್ಕೆ ನಮಗೆ ಈಸಿ ಇದಕ್ಕೆ. ಸೊ ಹಾಗಾಗಿ ಫಸ್ಟ್ ವಿ ವಿಲ್ ಎವ್ಯಾಲ್ಯೂಯೇಟ್ ದ ಮೇಲ್ ಪಾರ್ಟ್ನರ್. ಅವರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ದೆನ್ ವಿಲ್ ಗೋ ಫಾರ್ ದ ಫೀಮೇಲ್ ಪಾರ್ಟ್ನರ್. ಬಿಕಾಸ್ ಅವ್ರದಲ್ಲಿ ಒಂದು ಕಾಸ್ಗಳು ಏನಿದೆ ಅದನ್ನು ಟ್ರೀಟಬಲ್ ಇರ್ತವೆ. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಹಾಕಿದ್ರೆ ಹೆಚ್ಚಿನ ಭಾಗ ಇವ್ರಿಗೆ ತೊಂದರೆ ಆಗೋದಿಲ್ಲ. ಆ ಥರ ಏನು ಜಾಸ್ತಿ ಎವ್ಯಾಲ್ಯೂಯೇಷನ್ ಬೇಕಾಗಲ್ಲ. ಅವ್ರದ್ದೆಲ್ಲ ನಾರ್ಮಲ್ ಇದೆ ಅಂದರೆ ನಾವು ಇವರು ಹೆಣ್ಮಕ್ಳನ್ನು ನಾವು ಇದು ಮಾಡ್ತೀವಿ. ಇತ್ತೀಚೆಗೆ ಅವರಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಈಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ, ಸಾಫ್ಟ್ವೇರ್ ಇದು ಇರ್ತದೆ, ಸೆಡೆಂಟ್ರಿ ಲೈಫ್ ಸ್ಟೈಲು, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋದಿಲ್ಲ, ನೈಟ್ ಶಿಫ್ಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ತಿಂಗಳಾನ್ಗಟ್ಲೆ ನಿದ್ದೆ ಇರೋದಿಲ್ಲ ಅವ್ರು. ಇಡೀ ನಾನು ಎಷ್ಟೋ ಕಪಲ್ ನೋಡಿದ್ದೀನಿ, ಅವ್ರದ್ದು ತಿಂಗಳಾನ್ಗಟ್ಲೆ ಬರೀ ನೈಟ್ ಶಿಫ್ಟ್ಸ್ ಇರುತ್ತೆ. ದೇ ವಿಲ್ ಗೋ ಬೈ 6 o'clock, ಕಮ್ ಬ್ಯಾಕ್ ಅರ್ಲಿಯಿಂದ ಮಾರ್ನಿಂಗ್ 3 o'clock ಏನೋ ಮುಗಿಸಿ ಬರ್ತಾರೆ. ಸೊ ಅದು ಆ ಬಯಾಲಜಿಕಲ್ ರಿದಮ್ ಎಲ್ಲ ಡಿಸ್ಟರ್ಬ್ ಆಗಿರ್ತದೆ. ಸೊ ಆ ಸ್ಟ್ರೆಸ್ ಬೇರೆ ಇರುತ್ತೆ ಅವರಿಗೆ, ವರ್ಕ್ ಸ್ಟ್ರೆಸ್ಸು, ಮತ್ತು ಇದು ಆಗ್ತಾಯಿಲ್ಲ ಅನ್ನೋ ಆ್ಯಂಕ್ಷಿಯಸ್ನೆಸ್ಸು ಇರುತ್ತೆ. ಹಾಗಾಗಿ ಸೊ ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್. ಸೊ ಹಾಗಾಗಿ ಸ್ವಲ್ಪ ಮೇಲ್ ಇನ್ಫರ್ಟಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಈಗ ತುಂಬ ಜನಕ್ಕೆ ಇನ್ಸೋಮ್ನಿಯಾ ಅಂತಾರೆ, ನಿದ್ದೆ ಬರದೇ ಇರುವಂಥ ಸಮಸ್ಯೆ ಇರ್ಬೋದು, ಪ್ರಾಪರ್ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಸ್ಕ್ರೀನ್ ಟೈಮ್ ಹೆಚ್ಚಾಗ್ತಾ ಇದೆ, ಜೊತೆಗೆ ಪೊಲ್ಯೂಷನ್ನು ಕೂಡ ಏನಾದರೂ ಕಾರಣ ಆಗ್ತಿದೆಯಾ ಇನ್ಫರ್ಟಿಲಿಟಿಗೆ? ಕಾರಣ ಆಗ್ತದೆ. ಈಗೆಲ್ಲ ನಿಮಗೆ ಎಲ್ಲ ಲೆವೆಲಲ್ಲೂ ಪೊಲ್ಯೂಷನ್ ಇದೆ. ನೀವು ಹುಟ್ಟತಾನೇ ಪೊಲ್ಯೂಷನ್. ನಿಮಗೆ ನೀವು ಏನು ತರಕಾರಿ ತಿಂತೀರ ಅದರಲ್ಲಾಗಲೇ ಅರ್ಧ ಫರ್ಟಿಲೈಸರ್ಸ್ ಬಂದುಬಿಟ್ಟಿದೆ. ಮತ್ತು ನಿಮ್ಮದು ಪಾತ್ರೆಗಳು ಮತ್ತು ನೀರಿಂದಿದು ಎಲ್ಲದರಲ್ಲೂ ಮೈಕ್ರೋಪ್ಲಾಸ್ಟಿಕ್ಸ್ ಇದೆ. ಸೊ ಹಾಗಾಗಿ ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್. ಅದು ಎಷ್ಟರ ಮಟ್ಟಿಗೆ ಅದನ್ನು ಕಡಿಮೆ ಮಾಡ್ತಾರೋ ಹೆಂಗೆ ಅದು ಇದು ಮಾಡೋದು ಕಷ್ಟ ಆಗ್ತಾಯಿದೆ. ಅದ್ರ ಜೊತೆಗೆ ಇನ್ಸಾಮ್ನಿಯಾ ಅಂತ ಹೇಳಿದ್ರಿ ನೀವು. ಎಷ್ಟೋ ಜನ ನೋಡಿ, ನೀವೊಂದು ವೆಹಿಕಲಲ್ಲಿ ನೋಡಿ ಅಥವಾ ಒಂದು ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ನೋಡಿ, ಯಾರೂ ಅಕ್ಕಪಕ್ಕ ಮಾತಾಡೋದಿಲ್ಲ. ಸಂಬಂಧಿಕರೇ ಹೋಗ್ತಾ ಇದ್ರೂ ಎಲ್ಲ ಅವ್ರ ಫೋನಲ್ಲಿ ಬ್ಯುಸಿ ಇರ್ತಾರೆ. ದ ಸ್ಕ್ರೀನ್ ಟೈಮ್ ಹ್ಯಾಸ್ ಇನ್ಕ್ರೀಸ್ ಸೋ ಮಚ್ ಅನ್ನೆಸೆಸರಿಲಿ. ವರ್ಕ್ ಮಾಡಬೇಕಾದ್ರೆ ಸ್ಕ್ರೀನ್ ಟೈಮ್ ದಟ್ ಈಸ್ ನೆಸೆಸಿಟಿ, ನಾವು ಮಾಡಲೇಬೇಕು. ಈಗ ನೀವು ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡಲೇಬೇಕು, ದಟ್ ಈಸ್ ಯುವರ್ ಪ್ರೊಫೆಷನ್. ಬಟ್ ಅದಾದ ಹೊರತು ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ. ಫೋನ್ ಪಕ್ಕದಲ್ಲೇ ಇರುತ್ತೆ. ನಿಮ್ದು ಆ ರೇಡಿಯೇಷನ್ ಎಕ್ಸ್ಪೋಜರ್ ಎಷ್ಟಿದೆ ಅಂದರೆ ಇಟ್ ಈಸ್ ಲೈಕ್ ದ ಇನ್ಫರ್ಟಿಲಿಟಿ, ದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮತ್ತು ಆ ಡಿಪ್ರೆಷನ್, ದ ಮೆಂಟಲ್ ಸ್ಟೇಟಸ್ ಎಲ್ಲನೂ ಅಫೆಕ್ಟ್ ಮಾಡ್ತದೆ ಅದು. ಸೊ ಆದಷ್ಟು ಸಾಯಂಕಾಲ 6 ಗಂಟೆ ಮೇಲೆ ಸ್ಕ್ರೀನ್ ಯೂಸ್ ಮಾಡದೇ ಇರೋದು ಒಳ್ಳೆಯದು. ಅದು ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡಿಫೈ ಮಾಡ್ಕೊಳ್ಳೋದು ಬೆಟರ್. ಅವರು ದೇ ಈಟ್ ಬೈ 6:30, 7 o'clock ಆ್ಯಂಡ್ ಗೋ ಫಾರ್ ಎ ವಾಕ್ ಫಾರ್ ಹಾಫ್ ಆನ್ ಅವರ್. ದೇ ಕ್ಯಾನ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ದಟ್. ಅದರ್ ದ್ಯಾನ್ ಬೇರೆ ಎಲ್ಲ ಕಾಸ್ಗಳನ್ನೂ ರೂಲ್ ಔಟ್ ಮಾಡಿದರೆ, ಬೇರೆ ಏನಾದರೂ ಮಾನಸಿಕವಾಗಿ ಖಿನ್ನತೆ ಆ ಥರ ಏನಾದರೂ ಇದ್ದರೆ, ಅಥವಾ ಬೇರೆ ಏನಾದರೂ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇದ್ರೂ ಕೆಲವು ಟೈಮ್ ಇನ್ಸಾಮ್ನಿಯಾ ಇವೆಲ್ಲ ಇರ್ತದೆ. ಅವೆಲ್ಲನ ಹೊರತುಪಡಿಸಿ ಇದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್.
ಇದನ್ನು ಸರಿ ಮಾಡಿಕೊಂಡ್ರೆ ನಿಂದ ಇನ್ಸಾಮ್ನಿಯಾನ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಈಗ ಯಾವ ಸಂದರ್ಭದಲ್ಲಿ ಇನ್ಫರ್ಟಿಲಿಟಿಗೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನೀವು ಹೇಳ್ತೀರಾ ದಂಪತಿಗಳು? ಜೊತೆಗೆ ಏನೆಲ್ಲ ಟೆಸ್ಟ್ ಇದೆ ಮೇಡಮ್ ಇನ್ಫರ್ಟಿಲಿಟಿ? ಅದು ಈಗ ಮದುವೆ ಆಗಿ 2 ವರ್ಷದ ನಂತರನೂ ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂದರೆ ವಿತೌಟ್ ಎನಿ ಪ್ರೊಟೆಕ್ಷನ್ ಅವ್ರು ಯೂಸ್ ಮಾಡ್ದೇ ಟ್ರೈ ಮಾಡಿದರೆ 2 ವರ್ಷದ ನಂತರನೂ ಅವ್ರಿಗೆ ಆಗ್ತಾ ಇಲ್ಲ ಮಗು ಅಂದರೆ ವಿಲ್ ಎವ್ಯಾಲ್ಯೂಯೇಟ್ ದ ಕಪಲ್. ನಾವು ಅದನ್ನು ಟೆಸ್ಟ್ ಮಾಡ್ತೀವಿ. ಸಪೋಸ್ ಅವರು 30-35 ವರ್ಷದ ಮೇಲ್ಪಟ್ಟವರಾದರೆ 1 ವರ್ಷದೊಳಗೆ ಆಗಲಿಲ್ಲ ಅಂದ್ರೇ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. 35 ನಂತರ ಅಂದರೆ ತುಂಬ ಏಜ್ ಆದಮೇಲೆ ಮದುವೆ ಆಗಿರೋರಿಗೆ ನಾವು ಜಾಸ್ತಿ ದಿನವೂ ಕಾಯೋದಿಲ್ಲ. ವಿತಿನ್ ಫ್ಯೂ ಮಂತ್ಸ್ ಇಫ್ ದೇ ಆರ್ ನಾಟ್ ಕನ್ಸೀವಿಂಗ್ ವಿಲ್ ಸ್ಟಾರ್ಟ್ ಎವ್ಯಾಲ್ಯೂಯೇಟಿಂಗ್ ದ ಕಪಲ್. ಫಸ್ಟ್ ನಾವು ಗಂಡು ಮಕ್ಕಳಿಗೇ ಟೆಸ್ಟ್ ಮಾಡ್ತೀವಿ, ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ, ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ ಇಲ್ವಾ ನೋಡ್ತೀವಿ. ಅವ್ರದ್ದೆಲ್ಲ ನಾರ್ಮಲ್ ಇದೆ ಅಂದರೆ ಹೆಣ್ಮಕ್ಳಿಗೆ ಟೆಸ್ಟ್ ಮಾಡ್ತೀವಿ. ಈಗ ಹೆಚ್ಚಿನ ಭಾಗ ಹೆಣ್ಮಕ್ಳಿಗೆ ಥೈರಾಯ್ಡ್, ಪ್ರೊಲ್ಯಾಕ್ಟಿನ್ ಆ ಥರ ಇರ್ತದೆ. ಆ ಥರ ಏನಾದರೂ ಇಶ್ಯೂಸ್ ಇದ್ದರೆ ಅದನ್ನು ಫಿಕ್ಸ್ ಮಾಡ್ತೀವಿ. ವಿಲ್ ಟ್ರೀಟ್ ದ ಥೈರಾಯ್ಡ್. ಮತ್ತು ಸೈಕಲ್ಸ್ ಹೇಗೆ ನಡೀತಾ ಇದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಾ, ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆಯಾ, ಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇವೆಲ್ಲನೂ ನೋಡಿ ಹೋಲಿಸ್ಟಿಕ್ ಅಂದರೆ ಎಲ್ಲ ರೀತಿಯ ವಿಶ್ಲೇಷಣೆಗಳನ್ನು ಮಾಡಿ ಏನು ಕಾರಣ ಇರ್ಬೋದು ಅಂತ ಪತ್ತೆ ಹಚ್ತೀವಿ. ಕೆಲವು ಕಪ್ಪಲಲ್ಲಿ ಏನೂ ಕಾರಣಗಳಿರೋದಿಲ್ಲ, ಎಲ್ಲ ನಾರ್ಮಲ್ ಇರುತ್ತೆ. ಗಂಡಲ್ಲಾಗಲಿ ಹೆಣ್ಣಲ್ಲಾಗಲಿ ಏನೂ ತೊಂದರೆ ಇರೋದಿಲ್ಲ, ನ್ಯೂನ್ಯತೆ ಇರೋದಿಲ್ಲ. ಆದ್ರೂ ಅವರಿಗೆ ಒಂದು 2-3% ಕಪ್ಪಲಿಗೆ ಆಗೋದಿಲ್ಲ. ಅಂಥವರಿಗೆ ಸ್ಟಿಮ್ಯುಲೇಷನ್ ಕೊಡ್ತೀವಿ. ಈಗ ಪ್ರಾಬ್ಲಮ್ ಇರೋರಿಗೆ, ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ ಅವರಿಗೆ ತಿಂಗಳು ಕರೆಕ್ಟಾಗಿ ಮುಟ್ಟ ಹಾಗಂಗೆ ಮಾಡಿ ಆಮೇಲೆ ಓವುಲೇಷನ್ ಇಂಡಕ್ಷನ್ ಅಂತೀವಿ. ಟ್ಯೂಬ್ ಎಲ್ಲ ನಾರ್ಮಲ್ ಇದೆ ಅಂದರೆ ಓವರೀಸ್ಗೆ ಸ್ಟಿಮ್ಯುಲೇಟ್ ಮಾಡ್ತೀವಿ, ಮೊಟ್ಟೆ ಜಾಸ್ತಿ ಉತ್ಪತ್ತಿ ಮಾಡಲಿಕ್ಕೆ, ಅಂದರೆ ದೊಡ್ಡದಾಗಲಿಕ್ಕೆ, ಮೆಚುರಿಟಿ, ಓವುಲೇಷನ್ ಆಗಲಿಕ್ಕೆ. ಸೊ ದೇರ್ ಆರ್ ಸೋ ಮೆನಿ ಪ್ರೋಟೋಕಾಲ್ಸ್. ಅದು ಬೇರೆ ಬೇರೆ ರೀತಿ ಇದೆ, ಮಾತ್ರೆಗಳಿದೆ, ಇಂಜೆಕ್ಷನ್ಸ್ ಇದೆ. ಸೊ ಅವ್ರ ಮಿಟಿಕ್ಯುಲಸ್ ಫಾಲೋಅಪ್ ಇರ್ತದೆ. ಅದು ಇನ್ಫರ್ಟಿಲಿಟಿ ಈಸ್ ಅ ಕಾಸ್ಟ್ಲಿ ಅಫೇರ್. ನಿಮಗೆ ಮಾಮೂಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಿಮಗೆ ಅದು ಟ್ರೀಟ್ಮೆಂಟ್ ಸಿಗೋಲ್ಲ. ಯಾಕಂದರೆ ಅದು ಇಂಜೆಕ್ಷನ್ಸ್ ಆಗಲಿ, ಪ್ರತಿದಿನ ಸ್ಕ್ಯಾನ್ ಮಾಡಬೇಕು. ದ ಹೋಲ್ ಸೆಟಪ್ ಈಸ್ ಎ ಲಿಟ್ಲ್ ಕಾಸ್ಟ್ಲಿ ಅಫೇರ್. ಸೊ ಗೌರ್ಮೆಂಟ್ ಕೆನಾಟ್ ಅಷ್ಟು ಈಸಿಯಾಗಿ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ದೇ ಹ್ಯಾವ್ ಸೋ ಮೆನಿ ಪ್ರೋಟೋಕಾಲ್ಸು. ಬರೀ ಇಂಡಕ್ಷನ್ ಹಾಕ್ತಾರೆ, ಆಮೇಲೆ ಕೊನೆಗೆ IVF ತನಕನೂ ಹೋಗ್ತದೆ. ಈ ಕೆಲವೆಲ್ಲ ಹಂತವಾಗಿ ಹೋಗ್ತಾರೆ. ಫಸ್ಟ್ ಓವುಲೇಷನ್ ಇಂಡಕ್ಷನ್ನು, ಮತ್ತು IUI ಅಂತ ಮಾಡ್ತಾರೆ, ಅಂದರೆ ಇನ್ಸೆಮಿನೇಟ್, ಗಂಡಂದು ವೀರ್ಯಾಣು ತೆಗೆದು ಹೆಣ್ಣು ಮಗಳಿಗೆ ಹಾಕೋದು. ಅವಳು ಓವುಲೇಷನ್ ಆದ ಟೈಮಲ್ಲಿ ಅದನ್ನು ಫಾಲೋಅಪ್ ಮಾಡಿ ಹಾಕೋದು. ಇವೆಲ್ಲನೂ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಕೊನೆ ಹಂತದಲ್ಲಿ IVFಗೆ ಹೋಗ್ತಾರೆ. ಈ IVF ಎಷ್ಟು ಸೇಫ್ ಮೇಡಮ್ ಅಂತ? ಸೇಫ್ ಅನ್ನೋದಕ್ಕಿಂತ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್. ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್ ಆ್ಯಂಡ್ ಡೂಯಿಂಗ್ ಇಟ್. ಓಕೆ, ಸೊ ಅದಕ್ಕೋಸ್ಕರ ದೇ ವಿಲ್ ಟೇಕ್ ಆಲ್ ದ ಪ್ರಿಕಾಷನ್ಸ್. ಸೇಫ್ ಅನ್ನೋದಕ್ಕಿಂತ ಏನು ತೊಂದರೆ ಆಗದೆ ಇರೋ ಥರ ನೋಡ್ಕೋತಾರೆ. ಅರ್ಥ ಆಯ್ತಾ? ಸೊ ದೇ ವಿಲ್ ಟೇಕ್ ದ ಅದು ತಾಯಿ ಹೆಣ್ಮಗಳಿಂದ ಅವಳಿಗೆ ಮೊಟ್ಟೆ ಉತ್ಪತ್ತಿ ಆಗೋದನ್ನ ಅದನ್ನು ತೊಗೊಂಡು ಅದನ್ನೆಲ್ಲ ರೆಡಿ ಮಾಡಿ ಮತ್ತೆ ಗಂಡಿಂದ ತೆಗೆದು ಸ್ಪರ್ಮ್ ಇಂಜೆಕ್ಟ್ ಮಾಡಿ ದೇ ವಿಲ್ ಡೆವಲಪ್ ದ ಎಂಬ್ರಿಯೋ ಔಟ್ಸೈಡ್. ದೆನ್ ಅದನ್ನು ಆ ಹೆಣ್ಮಗಳ ಗರ್ಭಕೋಶಕ್ಕೆ ಅಂಥದೇ ದಿನ ಅಂತ ನಿಗದಿಯಾಗಿರ್ತದೆ ಹಾಕಿ ಅದನ್ನು ಫಾಲೋಅಪ್ ಮಾಡ್ತಾರೆ. ಅದರಲ್ಲೂ ಸಕ್ಸಸ್ ರೇಟ್ ಕಡಿಮೆ. ನೀವು ವಾಟ್ ಎವರ್ ಯು ಆರ್ ಡೂಯಿಂಗ್ ಇಟ್ ಈಸ್ ಲೈಕ್ ಹೊರಗಡೆಯಿಂದ ಮಾಡೋಂಥದ್ದು. ಇಟ್ ಈಸ್ ನಾಟ್ ಅ ನ್ಯಾಚುರಲ್ ಅಫೇರ್, ತಾನಾಗೆ ಎಲ್ಲ ಸರಿಯಾಗಿ ಆಗಲಿಕ್ಕೆ. ಸೊ ಅದರಲ್ಲಿ ಸಕ್ಸಸ್ ರೇಟು ಇರುತ್ತೆ, ಕಡಿಮೆನೂ ಇರುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ, ನಮಗೆಲ್ಲ ಸರಿಯಾಗಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಅದು ಫಾಲೋಅಪ್ ಮಾಡಿಕೊಂಡು ಹಾಗಾಗಿನೇ ಎಷ್ಟೋ ದಿನ ಸಕ್ಸಸ್ ಆಗಲಿಲ್ಲ ಅಂದರೆ ಇದಕ್ಕೂ ಹೋಗ್ಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾವು ಇಷ್ಟೆಲ್ಲ ಇದು ಮಾಡಿದ್ವಿ. ಕೆಲವರು ರಿಪೀಟ್ ಆಗಿ IVF ತಗೊಂಡ್ರು ಕೂಡ ಫೇಲ್ಯೂರ್ ಆಗಿದ್ದಿದೆ. ಅದರಲ್ಲಿ ಸುಮಾರು ಆಟೋ ಇಮ್ಯೂನ್ ಡಿಸೀಸ್ ಇದೆ, ಸುಮಾರು ಕಾರಣಗಳಿವೆ. ಅದು ಎವ್ಯಾಲ್ಯೂಯೇಟ್ ಮಾಡ್ತಾ ಹೋದರೆ ಅದು 101 ಕಾರಣಗಳು ಸಿಗ್ತದೆ. ಅದು ಒಂದಿನ ಸಾಲೋದಿಲ್ಲ ನಮ್ಗೆ ಹೇಳಲಿಕ್ಕೆ. ಬಟ್ ಏನಾಗ್ತದೆ ಅಂದರೆ ಅದು ದಟ್ ಈಸ್ ದ ಪ್ರಾಸೆಸ್. ಹಂತವಾಗಿ IUI, ಓವುಲೇಷನ್ ಇಂಡಕ್ಷನ್, IUI ಮತ್ತು IVFಗೆ ಹೋಗ್ತಾರೆ. IVFಲ್ಲಿ ತೆಗೆದು ಇಬ್ಬರದು ಮೊಟ್ಟೆ ಮತ್ತು ಸ್ಪರ್ಮ್ ತೆಗೆದು ಹೊರಗಡೆ ಫರ್ಟಿಲೈಸ್ ಮಾಡಿ ದೇ ವಿಲ್ ಪುಟ್ ಇಟ್ ಇಂಟು ದ ಕ್ಯಾವಿಟಿ, ಯುಟ್ರೈನ್ ಕ್ಯಾವಿಟಿ. ದೆನ್ ಫಾಲೋ ಅಪ್ ಮಾಡ್ತಾರೆ. ಪ್ರೆಗ್ನೆನ್ಸಿ ಸಕ್ಸಸ್ ಆದರೆ ಆಬ್ಸ್ಟೆಟ್ರಿಷಿಯನ್ ವಿಲ್ ಟೇಕ್ ಕೇರ್. ಅದರದೇ ಆದ ಕೆಲವು ಟೈಮ್ ಕಾಂಪ್ಲಿಕೇಶನ್ ಇರ್ತವೆ, ಕೆಲವು ಟೈಮ್ ಸಕ್ಸಸ್ ಆಗ್ತದೆ. ಲೈವ್ ಬರ್ತ್ ರೇಟ್ ಎಷ್ಟು ಬರುತ್ತೆ? ಒಂದು 20-30% ಬರ್ತದೆ. ಕೆಲವು ಟೈಮ್ ಮಧ್ಯೆ ಅಬಾರ್ಟ್ ಆಗ್ತವೆ. ಅದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ. ಸರ್ವೈಕಲ್ ಇನ್ಸಫಿಷಿಯನ್ಸಿ ಇರ್ಬೋದು, ಅಥವಾ ಹಾರ್ಮೋನಲ್ ಸಪೋರ್ಟ್ಸ್ ಇದ್ದಿರ್ಬೋದು, ಪ್ಲಸೆಂಟಲ್ ಇನ್ಸಫಿಷಿಯನ್ಸಿ ಆಗ್ಬೋದು. ಈ ಥರ ಅದೇನೂ ಆಗದೇ ಇರೋ ಹಾಗೆ ಸಾಕಷ್ಟು ಟ್ರೀಟ್ಮೆಂಟ್ಗಳು ಕೊಡ್ತಾರೆ. ಇಮ್ಯುನೊಥೆರಪಿ ಕೊಡ್ತಾರೆ, ಮತ್ತು ಸುಮಾರು ಎಲ್ಲ ಇದಿದೆ. ಅದೆಲ್ಲ ಮಾಡಿದ್ರೂ ಕೆಲವು ಟೈಮ್ ಸಕ್ಸಸ್ ಕಡಿಮೆ. ಬಟ್ ಹೆಚ್ಚಿನ ಭಾಗ ಕಪಲ್ಸ್ಗೆ ಸಕ್ಸಸ್ ರೇಟ್ ಆಗಿದೆ. ಅಂದರೆ ಲೆಸ್ ದ್ಯಾನ್ 30-35 ಇರೋರಿಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಕ್ಕಿದೆ. ಓಕೆ ಮೇಡಮ್, ಈಗ ಎಗ್ ಫ್ರೀಸಿಂಗ್ ಬಗ್ಗೆ ಹೇಳಿ. ಯಾರು ಇದನ್ನು ಆಪ್ಟ್ ಮಾಡ್ಕೋಬೋದು ಈ ಆಪ್ಷನ್ನ? ಯೂಶಲಿ ಎಗ್ ಫ್ರೀಸಿಂಗ್ ಯಾವಾಗ ಹೇಳ್ತಾರೆ ಅಂದರೆ ಗರ್ಭಕೋಶದ ಏನೋ ಫ್ಯಾಮಿಲಿ ಹಿಸ್ಟ್ರಿ, ಕ್ಯಾನ್ಸರ್ ಏನೋ ಇರುತ್ತೆ, ರೇಡಿಯೇಷನ್ ಎಲ್ಲ ತೊಗೋಬೇಕಾಗ್ತಾ ಇರುತ್ತೆ. ಸಪೋಸ್ ಅರ್ಲಿ ಡಿಟೆಕ್ಷನ್ ಆದರೆ ಬ್ರೆಸ್ಟ್ದು ಇನ್ನೇನು
ರೇಡಿಯೇಷನ್ ತೊಗೋಬೇಕಾದ್ರೆ ಓವರೀಸ್ಗೆಲ್ಲ ರೇಡಿಯೇಷನ್ ಬಿದ್ದುಬಿಡುತ್ತೆ. ಸೊ ಹಂಗೆ ಆಗದೇ ಇರಲಿ ಅಂತ ದೇ ವಿಲ್ ಟೇಕ್ ಔಟ್ ದ ಮೊಟ್ಟೆಗಳನ್ನ ತೆಗೆದು ಫ್ರೀಸ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ದೇ ಕ್ಯಾನ್ ಕನ್ಸೀವ್. ಈಗ ಇನ್ನು ಕೆಲವರು ಏನಂದರೆ ದೇ ವಿಲ್ ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ, ನಾನು ಈಗಲೇ ಬೇಡ ನನಗೆ ಮಗು, ಆ ಥರನೂ ಮಾಡ್ತಾಯಿದ್ದಾರೆ, ಅಂದರೆ ಇದೆ ಆ ಥರ. ಮೇಡಮ್, ಈಗ PCOS ಅಥವಾ PCOD ತುಂಬ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇದು ಕೂಡ ಇನ್ಫರ್ಟಿಲಿಟಿಗೆ ನೇರ ಕಾರಣ ಆಗ್ತಾ ಇದೆ. ಹೌದು. ಈಗ ಒಂದು 10 ಹೆಣ್ಮಕ್ಳನ್ನ ನೀವು ಎವ್ಯಾಲ್ಯೂಯೇಟ್ ಮಾಡಿದ್ರೆ 8 ಹೆಣ್ಮಕ್ಳಿಗೆ 7ರಿಂದ 8 ಹೆಣ್ಮಕ್ಳಿಗೆ PCOD ಅಂತದೆ. ಅದು ಲೈಫ್ ಸ್ಟೈಲ್ ಹಂಗಾಗಿದೆ. ಜಂಕ್ ಫುಡ್ ಇನ್ನೂ 16ರಿಂದ 17 ಕಾಲೇಜ್ ಹೋಗಿರ್ತಾರೆ, ಅವ್ರು ನೀವು ಅನ್ನ ಮುದ್ದೆ ಸಾಂಬಾರು ಇದು ತಿನ್ನೋದಿಲ್ಲ, ಪಿಜ್ಜಾನೇ ಬೇಕು, ಬರ್ಗರೇ ಬೇಕು, ಆ ಥರ ಆ ಜಂಕ್ ಫುಡ್ ಲೈಫ್ ಸ್ಟೈಲಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಜೊತೆಗೆ ವರ್ಕಿಂಗ್ ಇದಿಲ್ಲ, ಮನೇಲಿ ಹೋಗೋಕ್ಕೆ ಮುಂಚೆ ಕೆಲಸ ಮಾಡಬೇಕು, ಬಂದಮೇಲೆ ಕೆಲಸ, ಆ ಥರ ಇಲ್ಲ ಈಗ. ಸೊ ಎವ್ರಿಥಿಂಗ್ ಈಸ್ ಪ್ಲ್ಯಾನ್ಡ್ ಆ್ಯಂಡ್ ಫಿಕ್ಸ್ಡ್. ನೀವು ಮನೆಗೆ ಹೋಗಿ ಅವ್ರು ಹೋಗಿ ಏನು ಫಿಸಿಕಲ್ ಆ್ಯಕ್ಟಿವಿಟಿನೂ ಏನೂ ಇರೋಲ್ಲ. ಮನೆಗೆ ಬಂದಮೇಲೆ ಫೋನ್ ಮುಂದೆ ಇರ್ತಾರೆ ಅಥವಾ ಟಿ ವಿ ಸ್ಕ್ರೀನ್ ಮುಂದೆ ಇರ್ತಾರೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಕಡಿಮೆ. ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ವೆಯ್ಟ್ ಒಬೆಸಿಟಿ ಜಾಸ್ತಿ ಆಗ್ತದೆ. ಒಬೆಸಿಟಿ ಜಾಸ್ತಿ ಆಗ್ತಿದ್ದಂಗೆ PCOD ಜಾಸ್ತಿ ಆಗ್ತದೆ. ಇದೊಂಥರ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಥರ, ಇದರಿಂದ ಅದರಿಂದ ಇದು ವಿಷಿಯಸ್ ಸೈಕಲ್. ಸೊ ಎರಡನ್ನೂ ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು. ತುಂಬ ಸಣ್ಣಕ್ಕಿರೋರ್ಗು PCOD ಇರುತ್ತೆ, ಇಲ್ಲ ಅಂತಲ್ಲ. ಆ ಥಿನ್ PCOD ಅವರಿಗೆ ತೀರಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅದರಿಂದ ಆ ಥರ PCOD ಇದೆ. ಅದರ್ ದ್ಯಾನ್ ವೆಯ್ಟ್ ಇಶ್ಯೂ, ಅಥವಾ ಸಣ್ಣಕ್ಕಿರೋರ್ಗು PCOD ಇಶ್ಯೂಸ್ ಇರುತ್ತೆ. ಅದನ್ನು ಇಬ್ಬರಿಗೂ ಟ್ರೀಟ್ಮೆಂಟ್ ಹಾಕಬೇಕಾಗ್ತದೆ, ಸಣ್ಣಕ್ಕಿರೋರಿಗಾಗಲಿ ದಪ್ಪಕ್ಕಿರೋರಿಗಾಗಲಿ. ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇಸ್ ದ ಮೇನ್ ಟ್ರೀಟ್ಮೆಂಟ್ ಫಾರ್ PCOD. ಅವ್ರ ಲೈಫ್ ಸ್ಟೈಲ್ನ ಸರಿಯಾದ ರೀತಿಯಲ್ಲಿ ತೊಡಗಿಸ್ಕೋಬೇಕು. ಅದು ಇಂಪ್ರೂವ್ ಮಾಡಿಕೊಂಡ್ರೇ ಇದು PCODಗೆ ಟ್ರೀಟ್ಮೆಂಟ್. ಬರೀ ಮೆಡಿಕೇಷನ್ಸಿಂದ ಟ್ರೀಟ್ಮೆಂಟ್ ಆಗೋಲ್ಲ. ಯೋಗ ಅಭ್ಯಾಸ ಮಾಡ್ಕೊಳ್ಳೋದು, ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು. ನೀವು 0 ಸೈಜ್ ಆಗಬೇಕು ಅಂತೇನಿಲ್ಲ. ಎಲ್ಲರೂ ವಾಟ್ ಎವರ್ ದೇ ಆರ್ ಬರ್ನಿಂಗ್ ದ ಕ್ಯಾಲರೀಸ್, ದೇ ಶುಡ್ ಬರ್ನ್ ಮೋರ್ ಅನ್ನೋ ಥರ. ಡಿಫ್ರೆನ್ಸ್ ಆಫ್ half a kg or 1 kg will also make a matter in PCOD. So that will improve the hormonal status and the PCOD will come down. ಅದು ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸರಿ ಆಗ್ತಾ ಹೋಗ್ತದೆ, ಸೈಕಲ್ಸ್ ರೆಗ್ಯುಲರ್ ಆಗ್ತಾ ಹೋಗ್ತದೆ, ಕನ್ಸಪ್ಷನ್ ರೇಟೂ ಜಾಸ್ತಿ ಹೋಗ್ತದೆ, ಏನಂದರೆ ಇನ್ಫರ್ಟಿಲಿಟಿನೂ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಈಗ ಡಾಕ್ಟರ್, ನೀವು ನೋಡಿದಾಗ ಗ್ರಾಮೀಣ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಿದೆಯಾ ಅಥವಾ ಸಿಟಿಯಲ್ಲಿರುವಂಥ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಿದೆಯಾ? ಇಬ್ಬರಲ್ಲೂ ಇದೆ. ಈಗ ಇಲ್ಲ ಅಂತ ಹೇಳೋದಿಲ್ಲ. ಗ್ರಾಮೀಣ ಮಹಿಳೆಯಲ್ಲಿ ಅವ್ರಿಗೆ ಹೆಚ್ಚಿನ ಭಾಗ ಅಂದರೆ ಬೇಗ ಬರ್ತಾರೆ. ಅಂದರೆ ಆ ಕಡೆ ಎಲ್ಲ ಏನಾಗ್ತದೆ, ಒಂದು 20-22 ವರ್ಷಕ್ಕೆಲ್ಲ ಆಗಲೇ, ಮೊದಲೇ 18 ವರ್ಷದೊಳಗೆ ಮಾಡ್ತಾಯಿದ್ರು, ಈಗ 22-23 ಒಳಗೆ ಮದುವೆ ಆಗಿಬಿಟ್ಟಿರುತ್ತೆ. ಸೊ ಹೆಚ್ಚಿನ ಭಾಗ ಬೇಗ ಟ್ರೀಟ್ಮೆಂಟಿಗೆ ಬರ್ತಾರೆ. ಸೊ ಬೇಗ PCOD ಟ್ರೀಟ್ಮೆಂಟ್ ಏನು ಸ್ಟಾರ್ಟ್ ಆಗಿಬಿಡುತ್ತೆ. ಅರ್ಬನ್ನಲ್ಲಿ ಏನಾಗ್ತದೆ ಅಂದರೆ ಅವರು ಮದುವೆ ಪ್ಲಾನಿಂಗೇ 20-25 ಮೇಲಾಗ್ತದೆ. ಸೊ ಹಾಗಾಗಿ ಲೇಟಾಗಿ ಬರ್ತಾರೆ. ಬಟ್ ಇಬ್ಬರಲ್ಲೂ ಇದೆ. ಬಟ್ ಹೆಚ್ಚಿನ ಭಾಗ ಅರ್ಬನ್ನಲ್ಲಿ ಯಾಕೆ ಕಾಣಿಸ್ಕೊಳುತ್ತೆ ಅಂದರೆ ದ ಫುಡ್, ಜಂಕ್ ಫುಡ್ ಮತ್ತು ಲೈಫ್ ಸ್ಟೈಲ್ ಅವೆರಡರಿಂದ ಸ್ವಲ್ಪ ಹೆಚ್ಚಿನ ಭಾಗ ಅರ್ಬನ್ನಲ್ಲೇ ಜಾಸ್ತಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಇನ್ಫರ್ಟಿಲಿಟಿ ಹಾಗೆಯೇ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.